ಒತ್ತು ಥರ ಉಪ್ಪು ಖಾರ ನೋಡ್ತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ವೆಸ್ಟರ್ನ್ ಪ್ಲೇಸಸ್ಗಳೆಲ್ಲ ಇಷ್ಟ ಆಗ್ತಾ ಇತ್ತು. ಒತ್ತು ನಾನು ಕೇಳಕ್ಕೂ ಹೋಗಲ್ಲ, ನಾನು ಆ ಥರ ಎಲ್ಲ. ಅದು ಗೊತ್ತಾಗೋದು ಬೇಡ ನಮಗೆ. ಹೊಡಿತೀರಾ ಸರ್? ಆಹಾ, ನೋಡ್ತಾ ಇದ್ರೆ ನೀರು ಬರ್ತಾ ಇದೆ. ಏನ್ ನೀವಿಲ್ಲಿ? ಯಾರಿಗೂ ತಿಂತಾರೆ ಇದನ್ನ? ನೀನು ಹೆಂಗ್ ಹುಡ್ಗ ಗಡ್ಡ ಬಿಟ್ಟಿದೀಯ? ಯಾಕೆ ಬೆಂಗಳೂರಿಗೆ ಹೋಗ್ತಿದ್ಯಲ್ಲ ಅದು. ತಟ್ಟೆ ಫುಲ್ ಖಾಲಿ ಮಾಡ್ಬಿಟ್ಟೈತೆ ನಮ್ಮಮ್ಮ. ಇಬ್ರು ಒಂದೊಂದು ಕೈ ಇಟ್ಕೊಂಡು ಹೋಗೋಣ ಸೂನ್. ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ಮಾವಿನಕಾಯಿ ಕಿಡ್ತಾ ಇದೀವಿ. ನಮ್ಮಮ್ಮ ಮಾವಿನಕಾಯಿ ಕಿಳ್ತಾ ಇದ್ದಾರೆ ನೋಡಿ. ತೋಟದಲ್ಲಿ ಮಾವಿನಕಾಯಿನ ಕಿತ್ಕೊಂಡು ಎವ್ವಿ ಬಿಸಿಲಿತ್ತು ಗುರು. ಸೊ ನಾವು ಬಂದಿದ್ದು ಎಳ್ನೀರು ಕುಡಿಯೋದಕ್ಕೆ. ಆರಾಮಾಗಿ ಎಳ್ನೀರು ಕುಡಿದ್ಮೇಲೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಎಲ್ಲ ಸಿಕ್ತು. ಡಲೈಂಗ್ಸ್ ಯಾವ ಥರ ಬಿಸಿಲು ನೋಡಿ. ಈ ಎಳ್ನೀರನ್ನೆಲ್ಲ ಸ್ಟ್ರಾಲ್ ಕುಡ್ದೆಲ್ಲ ಅಭ್ಯಾಸ ಇಲ್ಲ. ಅಷ್ಟೇ ಡಲೈಂಗ್ಸ್. ತೆಂಗಿನಕಾಯಿನಲ್ಲ, ಇದು ಗಂಜಿ ನಂಗೆ ತುಂಬ ಇಷ್ಟ ಇದೆ. ನಿಮಗೂ ಇಷ್ಟನಾ? ಸೂಪರ್ ಆಗಿದೆ. ಇವತ್ತು ನಮ್ಮ ತೋಟದಲ್ಲಿ ಒಂದೇ ಮರದಲ್ಲಿ ನಾವು ಎಷ್ಟು ಮಾವಿನಕಾಯಿ ಕಿತ್ತಿದ್ದೀವಿ ಅಂದರೆ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಬಟ್ ಆ ಬಿಸ್ಲರಿ ಡಾರ್ಲಿಂಗ್ಸ್ ವಿಡಿಯೋ ಹಿಡ್ಕೊಂಡು ಈ ಕಡೆ ಕಡ್ಡಿ ಹಿಡ್ಕೊಂಡು ಮರದಲ್ಲಿ ಮಾವಿನಕಾಯಿ ಬೆಳೆಸಿ ಅಷ್ಟು ಆಗ್ತಾ ಇರಲಿಲ್ಲ. ಸೊ ಮಾವಿನಕಾಯಿ ಕಿತ್ತಿಂದ ಕಾರಲ್ಲಿ ಹಾಕೊಂಡಿದ್ದೀವಿ. ಅಲ್ಲಿ ಮನೆಯಲ್ಲಿ ತಿನ್ನೋದಕ್ಕೆ ಶ್ರುತಿಯಕ್ಕ, ಚಿಟ್ಟೆ ಮತ್ತು ಶರಣ್ಯ ಎಲ್ಲರೂ ರೆಡಿ ಆಗಿದ್ದಾರೆ. ಮನೆಗೆ ಹೋಗಿ ಎಷ್ಟು ಮಾವಿನಕಾಯಿ ಕಿತ್ತಿದ್ದೀವಿ ಅಂತ ತೋರಿಸ್ತೀನಿ ನೋಡಿ. ಒಂದೇ ಮರದಲ್ಲಿ ಅಷ್ಟು ಮಾವಿನಕಾಯಿ ಕಿತ್ತಿರೋದು ಶಾಕ್ ಆಗೋಗ್ತೀರ. ಏನು ಸಾಕಾಗಿದೆ ನೋಡಿ ಪ್ಲೇಸ್. ಒತ್ತು ಎಲ್ಲಮ್ಮ ನೀರೇನೇ ಬರ್ತಾ ಇಲ್ಲ. ಒತ್ತು ನೋಡಿ. ಆ್ಯಕ್ಚುಲಿ ಎಷ್ಟೋ ಮಕ್ಕಳಿಗೆ ಬೋರ್ವೆಲ್ ಅಂದ್ರೇ ಗೊತ್ತಿರಲ್ಲ. ಆಹಾ, ಎಷ್ಟು ತಣ್ಣಗಿದೆ ನೀರು. ಒತ್ತು ಯಾವ ಬಿಸ್ಲೇರಿ ಗುರು. ಬಿಸ್ಲೇರಿ ಅಂತ ಸ್ವೀಟ್ ಆಗಿದೆ. ನಮ್ಮಮ್ಮ ಒತ್ತಿ ಸುಸ್ತಾಗ್ಬಿಟ್ಟವ್ರೆ. ಚಿಕ್ಕ ವಯಸ್ಸಲ್ಲೆಲ್ಲ ಬೋರ್ವೆಲ್ ಯೂಸ್ ಮಾಡ್ತಿದ್ವಿ. ನಮ್ಮನೆ ಹತ್ರ ಒಂದು ಬೋರ್ವೆಲ್ ಇತ್ತು. ಹೌದು. ಉದ್ಭವ ಕೋಡಿ ಗಣಪತಿ ದೇವಸ್ಥಾನ, ಕಟ್ಟೆ ಮಳವಾಡಿ. ನೀವು ಯಾರಾದರೂ ಈ ಸೈಡ್ ಬಂದರೆ ಈ ಟೆಂಪಲ್ಗೆ ವಿಸಿಟ್ ಮಾಡಿ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ. ಆ್ಯಕ್ಚುಲಿ ಈ ಟೆಂಪಲ್ದು ವಿಶೇಷತೆ ಏನಂತಂದರೆ ಇಲ್ಲಿರುವಂಥ ಉದ್ಭವ ಗಣೇಶ ಅದು ಯಾವುದೇ ವಿಗ್ರಹನ ಮಾಡಿರೋದಲ್ಲ ಅಥವಾ ತಂದು ಇಟ್ಟಿರೋದಲ್ಲ, ಅದಾಗದೇ ಇಲ್ಲಿ ಉದ್ಭವ ಆಗಿರೋದು. ಸೊ ಹೆಸರು ಕೂಡ ಅಷ್ಟೇ, ಉದ್ಭವ ಕೋಡಿ ಗಣಪತಿ ಅಂತ. ಹೂವಾಗುತ್ತಲ್ಲ ಅದೆಲ್ಲ ಆಗುತ್ತೆ. ಓಕೆ, ಅಂದರೆ ನಾವು ಬಂದು ವರನೂ ಕೂಡ ಕೇಳ್ಬೋದಂತೆ. ನಾನು ಯಾವತ್ತೂ ಆ ಥರ ಎಲ್ಲ ಮಾಡಿಲ್ಲ, ಆ್ಯಂಡ್ ಕೇಳೋಕ್ಕೂ ಹೋಗಲ್ಲ ನಾನು ಆ ಥರ ಎಲ್ಲ. ಅದು ಗೊತ್ತಾಗೋದು ಬೇಡ ನಮಗೆ. ಜಸ್ಟ್ ನಂಬಿಕೆ ಇಟ್ಟು ವರ್ಕ್ ಮಾಡಬೇಕಷ್ಟೆ. ಅದು ಆಗುತ್ತೆ ಆಗಲ್ಲ ಅನ್ನೋದು ಫಸ್ಟೇ ತಿಳ್ಕೊಂಬಿಟ್ರೆ ಕಿಕ್ಕಿರಲ್ಲ. ಏನು ಡಾರ್ಲಿಂಗ್ಸ್, ಕರೆಕ್ಟ್ ತಾನೆ? ಅದು ಗೊತ್ತಾಗಬಾರ್ದು. ನಮ್ಮ ಎಫರ್ಟ್ ನಾವು ಹಾಕೊಂಡು ಮಾಡ್ತಾ ಇರಬೇಕು. ಆದರೆ ಖುಷಿ ಆಗಿಲ್ಲ ಅಂದರೆ ಕಲ್ತ್ಕೊಂಡು ಮಾಡ್ತಾ ಇರಬೇಕು ಅಷ್ಟೇ. ಸ್ಟಾರ್ಟಿಂಗ್ ಎಲ್ಲ ಕಾಲೇಜಸಲ್ಲಿ PU ಆಗಲಿ ಅಥವಾ 10th ಆಗಲಿ ಅವಾಗ ಈ ಸಿಟಿಗೆ ಹೋಗಬೇಕು, ಆ ಕಡೆ ಪ್ಲೇಸಸ್ಗಳು ಬೇರೆ ಬೇರೆ ವೆಸ್ಟರ್ನ್ ಪ್ಲೇಸಸ್ಗಳೆಲ್ಲ ಇಷ್ಟ ಆಗ್ತಾಯಿತ್ತು. ಬಟ್ ನೌಎಡೇಸ್ ದ ಪೀಸ್ಫುಲ್ ಪ್ಲೇಸ್ ಇಸ್ ಟೆಂಪಲ್ಸ್. ಏನು ಹೇಳಿ, ದೇವಸ್ಥಾನಗಳಿಗೆ ಕೂಡ ನೆಮ್ಮದಿ, ಯಾವ ಪ್ಲೇಸ್ಗಳು ಕೂಡ. ಅರ್ಥ ಆಗಿಲ್ಲ ಅಂದರೆ ಟೈಮ್ ವಿಲ್ ಕಮ್, ನಿಮಗೂ ಅರ್ಥ ಆಗುತ್ತೆ ಸೂನ್. ಜಸ್ಟ್ ರೀಚ್ ಆದೆ ಮನೆಗೆ. ನಮ್ಮ ಚಿಟ್ಟು ಆಲ್ರೆಡಿ ಬಕೆಟ್ ಇಟ್ಕೊಂಡು ಕಾಯ್ತಾ ಇದ್ದಾಳೆ. ಮಾವಿನಕಾಯ್ದು ಫೋಟೋ ಕಳಿಸಿದ್ದು ತೊಗೊಂಬರ್ತಿರೋದು. ಆಲ್ರೆಡಿ ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಾಳೆ ಅವಳು. ನಿಮಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನೋಡಿ, ಅಲ್ಲಿ ಬಕೆಟ್ ಕಾಣಿಸ್ತಾ ಇದೆ ನಿಮಗೆ, ಬ್ಲೂ ಕಲರ್ ಇಟ್ಕೊಂಡು ಆಲ್ರೆಡಿ ಕಾಯ್ತಾ ಇದ್ದಾಳೆ. ಹಾಯ್ ಚಿಟ್ಟು. ಹಾಯ್. ಮಕ್ಳಿಗೆ ಮಾವಿನಕಾಯಿ ಅಂದರೆ ಇಷ್ಟ ಅಲ್ಲ? ನನಗೂ ಇಷ್ಟನೇ, ನಾನು ಮಗುನೇ ಅಲ್ವಾ? ಹೌದು. ಓಪನ್ ಆಗೋ, ಲಾಕ್ ಓಪನ್ ಮಾಡಿಲ್ಲ. ಚಿಟ್ಟು, ಈಗೇನು ತಿನ್ಬೇಕು ನಿನ್ನ ಮಾವಿನಕಾಯಲ್ಲಿ ಹೇಳು.
ಮಾವಿನಕಾಯಿ ತಪ್ಪು ಮಾಡುತ್ತಂತೆ ಮಮ್ಮಿ. ಓಕೆ ಡಾರ್ಲಿಂಗ್ಸ್, ನೋಡಿ ಮಾವಿನಕಾಯಿ ಎಷ್ಟು ತಗೊಂಡ್ಬಂದಿದ್ದೀವಿ ಅಂತ. ಟಡಡಾನ್. ಹೆಂಗಿದೆ ಮಾವಿನಕಾಯಿ? ಸೂಪರಾ? ಆ್ಯಕ್ಚುಲಿ ಇದರಲ್ಲಿ ಸ್ವಲ್ಪ ಹಣ್ಣಿದೆ, ಸ್ವಲ್ಪ ಕಾಯಿದೆ, ತುಂಬ ಸ್ವೀಟ್ ಅಂತೂ ಇದೆ ಆಬ್ವಿಯಸ್ಲಿ, ಅದಂತೂ ನಿಜ. ಬೈಟಾ ತಿನ್ಬೋದು, ತೊಳ್ಕೊಂಡು ತಿನ್ನೋಣ, ಬಿಕಾಸ್ ಕೆಳಗಡೆ ಬಿದ್ದಿದೆಯಲ್ಲ ಬೀಳ್ಸಿರೋದು, ತೊಳ್ಕೊಂಡು ತಿನ್ನೋಣ. ನಿಮಗೂ ಇಷ್ಟನಾ ಮಾವಿನಕಾಯಿ? ನಂಗಂತೂ ತುಂಬ ಇಷ್ಟ ಮಾವಿನಕಾಯಿ. ಏನು ಡಾರ್ಲಿಂಗ್, ನಿಂಗೆ ಇಷ್ಟನಾ ಮಾವಿನಕಾಯಿ? ನಿನ್ನ ಬರ್ಡೇಗೆ ಮಾವಿನಕಾಯಿ ಗಿಫ್ಟ್ ಕೊಡ್ತಾ ಇದ್ದೀನಿ ನಾನು. ನೋಡು, ಒಂದು ಬಕೆಟ್ ಮಾವಿನಕಾಯಿ ಕೊಡ್ತಾ ಇದ್ದೀನಿ. ನಾಳೆ ನಿನ್ನ ಬರ್ಡೇಗೆ ಮಾವಿನಕಾಯಿ ಗಿಫ್ಟ್. ಓಕೆ? ನಾನೇ ಇರಲ್ವಲ್ಲ? ಹೆಂಗ್ ಗೊತ್ತಾಯ್ತು ನಾನು ಇರಲ್ಲ ಅಂತ? ಬೆಂಗಳೂರಿಗೆ ಹೋಗ್ತಿದ್ಯಲ್ಲ ಅದು. ಶೇ. ಓ ಹಾಯ್ ಮೇಡಮ್, ಏನು ನೀವಿಲ್ಲಿ? ಚಿಟ್ಟು ಬಾಯ್ಲಿ, ನಿಂಗೆ ಏನೋ ಸೀಕ್ರೆಟ್ ಹೇಳ್ತೀನಿ ಬಾಯ್ಲಿ. ಸೀಕ್ರೆಟಾ? ಹಾಂ, ಸೀಕ್ರೆಟ್ ಏನು ಗೊತ್ತಾ? ಅವತ್ತು ನಾನು ಅಲ್ಲಿ ಹೋಗಿದ್ನಲ್ಲ, ಗೊತ್ತಾ, ಡೋರ್ ಹಾಕ್ಬಿಡ್ಲಾ? ಬಾ ಮತ್ತೆ ಬೇಗ ಬಾ, ಆ ಕಡೆ ಇಟ್ಕೊ, ಇಬ್ರು ಒಂದೊಂದು ಕಡೆ ಇಟ್ಕೊಂಡು ಹೋಗೋಣ. ಇಷ್ಟು ಮಾವಿನಕಾಯಿ ಅಕ್ಕ, ಏನು ಮಾಡ್ತೀಯ ಇಷ್ಟು ಮಾವಿನಕಾಯಲ್ಲಿ? ನೋಡು, ಒಂದೇ ಮರದಲ್ಲಿ ಅಕ್ಕ ಇದ್ದಿದ್ದು ಇಷ್ಟು ಮಾವಿನಕಾಯಿ ಒಂದೇ ಮರದಲ್ಲಿ ಕಿತ್ತಿದ್ದು. ಏನು ಐಟಮ್ ಮಾಡ್ತೀಯ ಮಾವಿನಕಾಯಿ ಹೇಳಿ? ಇಷ್ಟು ಮಾವಿನಕಾಯಿ ತಂದಿದ್ದೀವಿ. ಇದೀಗ ಫಸ್ಟು ಜಜ್ಜಿಬಿಟ್ಟು ಉಪ್ಪು ಹಾಕೊಂಡೆ ತಿನ್ನೋಣ, ಆಮೇಲೆ ಬೇರೆ ಏನಾದರೂ ರೆಸಿಪಿ ಮಾಡೋಣ. ಆ ಜಜ್ಜಿ ಉಪ್ಪು ಖಾರ ಹಾಕೊಂಡು ತಿನ್ನೋಣ ಅಂದಿದ್ದಕ್ಕೆ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ. ಸ್ಟಾರ್ಟ್ ಮಾಡೋಣ. ಪೈಪಲ್ಲಿ ನೋಡಿ, ನಮ್ಮ ಹರೀಶ್ ಅಂಡ್ ಸುಧಾ ಅವರು ಬಂದಿದ್ದಾರೆ. ಬನ್ನಿ ಮೇಡಮ್, ಎಲ್ಲೋಗಿದ್ರಿ? ನೋಡಿ, ನಮ್ಮಮ್ಮ ಕರೆಕ್ಟ್ ಟೈಮ್ಗೆ ಮಾವಿನ ಹಣ್ಣು ತಂದಿರೋ ಟೈಮಿಗೆ ಬಂದಿದ್ದಾರೆ. ಏನು ಮಾಡ್ತಾರೆ ನೋಡೋಣ. ಸರ್ ನಮಸ್ತೆ. ನಮಸ್ತೆ. ಒಂದು ಗ್ರೂಪ್ ರಶ್ ಆಯ್ತು ಸರ್. ನೀವು ಯಾವಾಗಲೂ ಇದೇ ಥರನ ಪೊಲಿಟಿಷಿಯನ್ ಥರ ಇರ್ತಿರಲ್ಲ, ಯಾವಾಗಲೂ ಗ್ಲಾಸ್ ಹಾಕೊಂಡು, ಐರನ್ ಶರ್ಟ್ ಹಾಕೊಂಡು, ಏನು ಈ ಥರ? ಹೌದಾ ತಾತ, ಹೀರೋಯಿನ್ ಸರ್ ನೀವು? ಓ, ಈಗ ಡ್ಯಾಡಿ ನಂಗೋಸ್ಕರ ಗ್ಲಾಸ್ ಕೊಟ್ಟಿದ್ದಾರೆ ಅಷ್ಟೇ. ನಿಮ್ಮ ಯಜಮಾನ್ರು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ? ನೋಡು, ಕರೆಕ್ಟಾಗಿ ನೋಡ್ಬಿಟ್ಟು ಹೇಳಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀನು ಹೆಂಗ್ ಹುಡ್ಗ ಗಡ್ಡ ಬಿಟ್ಟಿದೀಯ, ಆದ್ರೆ ನಿಂದೆ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತೀಯ. ನಾವೇ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತೀವಿ. ಈ ಒಟ್ನಲ್ಲಿ ನಿಮ್ಮ ಯಜಮಾನ್ರಿಗಿಂತ ನಾನು ಚೆನ್ನಾಗಿ ಕಾಣಿಸ್ತಲ್ಲ ಈ ಗ್ಲಾಸಲ್ಲಿ. ಚೆನ್ನಾಗಿ ಕಾಣಿಸ್ತಾರೆ. ಏನು ರಾಜೇಶ್ವರಿ? ನಮ್ಮಮ್ಮ ಆಲ್ರೆಡಿ ಉಪ್ಪು ಖಾರ ತಗೊ ಬಂದಿದ್ದಾರೆ. ಈಗ ಅಲ್ಲಿ ನಮ್ಮ ಅಕ್ಕ ಮಾವಿನಕಾಯಿ ಇಟ್ಕೊಂಡು ಕಾಯ್ತಾ ಇದ್ದಾರೆ, ತೊಳೆಯೋಣ ಅಂತ. ಪಕ್ಕ ತೊಳೆದು ಬಿಡೋಣ. ಸ್ನಾನ ಮಾಡಿಸ್ತಾ ಇದೀವಿ ಮಾವಿನ ಹಣ್ಣುಗಳಿಗೆ. ವಾವ್, ನೋಡೋಕ್ಕೆ ಸಕತ್ತಾಗಿ ಕಾಣಿಸ್ತಾ ಇದೆ ಅಲ್ಲ? ಮಾವಿನ ಹಣ್ಣು. ಈಗ ಎಷ್ಟಿಗೆ 4 ಮಾವಿನ ಹಣ್ಣಲ್ಲಿ ಮಾಡೋಣ? ಓಕೆ. ಹಾಂ, ಓಹೋ, ನಿಂದ ಮಾವಿನಕಾಯಿ ತಂದಿರೋದು ನಾನು, ಮಮ್ಮಣ್ಣಿ. ಎಲ್ರು ಹೆಂಗ್ ಕಾಯ್ತಾ ಇದಾರೆ ನೋಡಿ ಕೂತ್ಕೊಂಡು. ಶರಣ್ಯ, ಚಿಟ್ಟೆ ಹೆಂಗ್ ಕೂತಿದ್ದೀರಲ್ಲ ತಿನ್ನಕ್ಕೆ. ಕಾಯ್ತಾ ಇದೆ ಇವಾಗ ತಿಂದು ಬಿಸಾಕ್ ಕೊಡ್ಬೇಕಂತ ಅಲ್ಲ. ನೋಡೋಣ ಏನ್ ಮಾಡ್ತಾರ. ಉಪ್ಪು ಖಾರ ನೋಡ್ತಾ ಇದ್ರೆ ನನ್ಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಎಂತ ಹೊಡಿತೀರಾ ಸರ್? ಹೊಡಿತೀರಾ? ಮಗನ್ಗಿಂತ ಮೊಮ್ಮಗಳು ಮುಖ್ಯನಾ? ಗೊತ್ತಾಯ್ತಾ? ಹೌದು, ನಂಗೆ ಹೊಡೆದಿಲ್ಲ. ಆಯ್ತು ಬಿಡ್ರಪ್ಪ, ನೀವೇ ಗೆದ್ರಿ. ಈಗ ನಾವು ಮಾವಿನಕಾಯಿನ ತಿನ್ನೋ ಪ್ರೊಸೆಸ್ ಅಲ್ಲಿ ಇದೀವಿ. ಬಾಯಿ ತುಂಬ ನೀರು ಸೋರ್ತಾ ಇದೆ, ಕೊಟ್ಬಿಡ್ರಪ್ಪ ಫಸ್ಟು. ನೋಡ್ತಾ ಇದ್ರೆ ನೀರು ಬರ್ತಾ ಇದೆ. ಎಲ್ರು ಹೆಂಗ್ ಗಬ ಗಬ ಅಂತ ಕೈಯಾಗ ತಗೋದೇ ಇದಾರೆ. ನಂಗೊಂಚೂರು ಆದ್ರೂ ಮಿಕ್ಕಿಸ್ರು. ಯಾಕಮ್ಮ, ಹೆಂಗೈತಮ್ಮ? ಯಾಕೆ ಅಕ್ಕ? ಏನಾದ್ರೂ ಹೇಳಿ. ಯಾಕೆ ಹಂಗ್ ತಿಂತ ಇದೆ ಚಿಟ್ಟೆ? ಸೂಪರ್ ಆಗಿರುತ್ತೆ. ಮತ್ ರಾಜಿ ಆರಾಮಾಗಿ ತಿಂತ ಇದ್ದಾಳೆ. ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ. ಕ್ಯಾಮ್ರಾ ಐತೆ ಅಂತ ಹೇಳ್ತಾ ಇಲ್ಲ ತಾನೆ ರಾಜಿ, ನಿಜ ಹೇಳು. ಮಾವಿನಕಾಯಿ ಅಂದ್ರೆ ಆಕ್ಚುಲಿ ಉಪ್ಪು ಖಾರ ಮತ್ತೆ ಉಪ್ಸಾರಿನ ಖಾರ ಇರುತ್ತಲ್ಲ, ಮೆಣಸಿನಕಾಯಿ ಉಪ್ಸಾರಿನ ಖಾರ ಮಾಡ್ತೀವಿ ನಾವು, ಅದ್ರಲ್ಲಿ ಹಾಕೊಂತಿದ್ರೆ ಇನ್ನೂ ತುಂಬಾ ಚೆನ್ನಾಗಿ. ಮಾವಿನಕಾಯಿ ಏನಿದ್ರು ತಿಂತ್ಯಾ? ಓಕೆ, ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ.
ಇವ್ರೆಲ್ದು ರಿಯಾಕ್ಷನ್ ಕೇಳಿ ಬಾಯಲ್ಲಂತ ನೀರು ಬರ್ತದೆ. ನೋಡೋಣ ಡಾರ್ಲಿಂಗ್ಸ್. ಇದು ತಿನ್ನೋರಿಗೆ ಸರಿ ಅನ್ಸುತ್ತೆ. ಇವಾಗ ಅನ್ನಿಸ್ತಾ ಇದೆ, ಕಿಕ್ಕು ನೆತ್ತಿಗೆ ಏರ್ತಿದ್ಯಾ? ಬಾಯಿ ತುಂಬ ನೀರು ಹಂಗೆ ಉಟ್ಕೋತಾ ಇದೆ. ಅಪ್ಪ ಮಸಾಲ ಇದೆ. ನೆತ್ತಿಗೆ ಏರ್ತಾ ಅಪ್ಪ ಖಾರ ಈ ಅಪ್ಪ ಕೊಡಿದೆ. ಯಾರಿಗೂ ತಿಂತಾರೆ ಇದನ್ನ. ಈ ಪಾಡಿ ಖಾರ ಹಾಕೊಂಡಿದ್ಯಲ್ಲ ಮಮ್ಮಿ, ಇದು ತಿಂದ್ಯಾ? ಮಸ್ತಾಗಿ ಮಾಡ್ಕೊಡ್ತೀನಿ. ಅಷ್ಟು ಖಾರ ತಿಂತಾರ ಅಪ್ಪ. ತಿನ್ನ ಬಾಯ್ದು. ಒಂದ್ ಬೆಡ್ಗೆ ಹೇಳ್ಬಿಡಿ, ರಾಜಿಗೆ ರಿಸರ್ವೇಶನ್ ಮಾಡಕ್ ಹೇಳ್ಬೇಕು. ಸರಿಯಮ್ಮ ಹಿಂಗೆ ಈ ಹಂಗಮ್ಮ ತಿಂತಾ ಇದೆಯಾ ಅದನ್ನ? ಇದೇನು ಎತ್ತಿಗೆ ಜಾಸ್ತಿ ಖಾರ ಹಾಕ್ಬಿಟ್ಟಾರೆ ಜೋಶಲ್ಲಿ. ನಮ್ಮ ಮನೆ ಆಗ್ತಾರಪ್ಪ. ಸೂಪರ್ ಆಗಿದೆ. ನೀವು ಟ್ರೈ ಮಾಡಿದ್ರೆ ಸ್ವಲ್ಪ ಖಾರ ಕಮ್ಮಿ ಹಾಕೊಂಡು ಟ್ರೈ ಮಾಡಿ, ಓಕೆನಾ? ತಟ್ಟೆ ಫುಲ್ ಖಾಲಿ ಮಾಡ್ಬಿಟ್ಟೈತೆ ನಮ್ಮಮ್ಮ. ಅದು ಎಷ್ಟು ಗೊತ್ತಾಯ್ತು ಬಿಡು ಮಮ್ಮಿ, ನಿಮ್ಮ ಫೇವ್ರೇಟ್ ಹಣ್ಣು ಮಾವಿನ ಹಣ್ಣು ಅಂತ ನಂಗೆ ಗೊತ್ತಾಯ್ತು ಇವತ್ತು. ನಾ ಇತಿ ಮಿತಿಯಾಗಿ ತಿಂದಿದ್ವಿ ನೋಡಿಪ್ಪ, ನಮ್ಮ ಫ್ಯಾಮಿಲಿ ಹೆಂಗೆ ತಿಂತಾ ಇದೀವಿ ಅಂತ. ಸಕ್ಕರೆ ಹಾಕೋಬೋದಿತ್ತ ಇದಕ್ಕೆ? ಯಾವ್ದು ಇಷ್ಟು ಹುಳಿ ಐತೆ? ಅಯ್ಯಪ್ಪ ಅದು ಉಳಿಲಿಲ್ಲ. ಒಂದೊಂದೊಂದೊಂದ್ ತರ ಇದೆ. ನಂಗೆ ಹೇಳ್ತಿದ್ರಿ ಕುಣಿಕೊಂಡು ತಿಂತಿದ್ದೀನಿ ಅಂತ ಹಂಗೆ ಆಗುತ್ತೆ ಅಲ್ವಾ? ಬಾಡಿನ ಡ್ಯಾನ್ಸ್ ಮಾಡ್ತಾ ಇದೆ. ಹೆವಿ ಉಳಿದೆ ಗುರು. ಹೌದಾ? ನೋಡಿ ಬಾಯಲ್ಲಿ ಹೆಂಗೆ ನೀರು ತುಂಬ್ತಾ ಇದೆ. ಯಾಕಮ್ಮ ಅಕ್ಕ ಬಾಯಲ್ಲಿ ಅಷ್ಟು ನೀರು ಬರ್ತಾ ಇದೆ? ಕಣ್ಣಲ್ಲೂ ನೀರ್ ಬರ್ತಾ ಇದೆ, ಬಾಯಲ್ಲೂ ಮಾತ್ರ ಏನು ಆಗಲ್ಲಪ್ಪ. ಈಗ ನಿಮ್ಗೆ ಇನ್ನೊಂದು ರೆಸಿಪಿ ಮಾಡ್ಕೊಡ್ಲಾ ಇದ್ರಲ್ಲಿ? ಏನ್ ರೆಸಿಪಿ? ಸಖತ್ತಾಗಿರುತ್ತೆ. ತೊಪ್ಪು ಮಾಡ್ಲಾ? ಏನು ತೊಪ್ಪು? ಡಾರ್ಲಿಂಗ್ಸ್, ಮಾವಿನಕಾಯಿ ತೊಕ್ಕು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಾಳೆ. ಅಲ್ಲಿ ತನಕ ಟಾಟಾ ಬಾಯ್, ಸಿ ಯು, ಲವ್ ಯು.